ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಸಂಚಿಕೆ ಆರಂಭದಲ್ಲಿ ಶೀಲಾ ಶ್ರುತಿನ ನೋಡೋದಕ್ಕೋಸ್ಕರ ರಂಗನಾಥ್ ಅವ್ರ ಮನೆಗೆ ಬರ್ತಾಳೆ. ಆಗ ಶೀಲನ್ ನೋಡಿದ ಶಾಂತಿ ಅಂತೂ ಫುಲ್ ಖುಷಿಯಾಗಿ ಬನ್ನಿ ಬೀಗ್ರೆ ಬನ್ನಿ ಅಂತ ಕರ್ಕೊಂಡೋಗಿ ಕೂರಿಸಿ ಮಾತಾಡಿಸ್ತಾ ಇರ್ತಾಳೆ. ಆಗ ಶೀಲಾ ಹೇಳ್ತಾಳೆ, ನಾವು ಎಷ್ಟೆಷ್ಟೋ ಇದು ಮಾಡಿದ್ವಿ ಆದರೂ ಕೇಳಲಿಲ್ಲ, ಕೊನೆಗೂ ನಿಮ್ಮ ಮನೆಗೆ ಬಂದಳು, ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಇಷ್ಟ ಅಲ್ವಾ, ಅವ್ರು ಖುಷಿಯಾಗಿದ್ದರೆ ಅಷ್ಟೇ ಸಾಕು, ನನ್ನ ಮಗಳು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹೂವಮ್ಮ ಅಂದ್ಕೊಂಡು ಒಂದು ಲೇಡಿ ಮನೆಗೆ ಬರ್ತಾರೆ. ಇದನ್ನು ನೋಡಿ ಶಾಂತಿ, ಯಾರಮ್ಮ ನೀವು, ಏನು ಬೇಕಾಯಿತು ಅಂದರೆ, ಹೂವು ಬೇಕಮ್ಮ, ಹೂವು ಕೊಡು ಒಂದು ಮೊಳ ಅಂತ ಕೇಳ್ತಾರೆ. ಆವಾಗ ಶಾಂತಿ, ಏನು ಮಾತಾಡ್ತಾ ಇದ್ದೀರಾ, ಇಲ್ಲಿ ಯಾರು ಹೂವು ಮಾರೋರಿಲ್ಲ, ಹೋಗು ನೀನು ಅಂತ ಹೇಳಿದಾಗ, ಈಚೆಗಡೆ ಗಾಡಿ ಹತ್ರ ಯಾರೂ ಇಲ್ಲ, ಒಂದೆರಡು ಮೊಳ ಹೂವು ಕೊಟ್ಟರೆ ಏನಾಗುತ್ತೆ, ಕೊಡು ಅಂತ ಕೇಳ್ತಾರೆ. ಆವಾಗ ಶಾಂತಿ ಫುಲ್ಲು ಕೋಪದಿಂದ, ಇವಾಗೇನು ಕೊಡಲೇಬೇಕಾ, ಇವಾಗ ಆಗೋದಿಲ್ಲ, ಹೋಗಿ ಆಮೇಲೆ ಬಂದು ಈಸ್ಕು ಅಂತ ಹೇಳ್ತಾಳೆ. ಅಯ್ಯೋ, ಒಂದು ಮೊಳ ಹೂವು ಕೊಟ್ಟರೆ ಏನಾಗ್ಬಿಡುತ್ತೆ, ಕೊಡು, ಅಷ್ಟು ದೊಡ್ಡ ಗಾಡಿ ಇಟ್ಕೊಂಡಿದ್ದೀರಾ, ಒಂದು ಹೂವು ಕೊಡೋದಕ್ಕಾಗೋದಿಲ್ವಾ, ಮನೆ ಮುಂದೆ ಬಂದು ಹೂವು ಕೇಳಿದ್ರೆ ಹೂವು ಕೊಡೋಕ್ಕಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಆ ಅಮ್ಮ ಸ್ವಲ್ಪ ಜೋರು ಮಾಡ್ತಾರೆ. ಸರಿ ಇರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಶಾಂತಿ ಹೂವು ತೊಗೊಬಂದು ಕೊಡ್ತಾಳೆ. ನನಗೆ ಇಷ್ಟೆಲ್ಲ ಬೇಡ, 2 ಮೊಳ ಸಾಕು ಅಂದ್ಬಿಟ್ಟು 2 ಮೊಳ ಹೂವು ಇಸ್ಕೊಂಡು ಆ ಹೆಂಗ್ಸ್ ಬಂದ್ಬಿಟ್ಟು ಶಾಂತಿಗೆ ದುಡ್ಡು ಕೊಟ್ಬಿಟ್ಟು ಹೊಟ್ಟೋಗ್ತಾಳೆ. ಇದನ್ನು ನೋಡಿದ್ದು ಶೀಲಾ ಬೇಕಂತಾನೆ, ಅಯ್ಯೋ ನೀವೇನು ಪರವಾಗಿಲ್ಲ, ನೀವು ಮೀನನ ಜೊತೆ ಸೇರ್ಕೊಂಡು ಚೆನ್ನಾಗಿ ಹೂವು ಕೊಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ, ನಾನು ಹೂವು ತೊಗೋಬೇಕು ಅಂದ್ಕೊಂಡಿದ್ದೆ, ಹೇಗೂ ಇಲ್ಲೇ ಹೂವು ಇದೆಯಲ್ವಾ, ನಿಮಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ನನಗೊಂದು 4 ಮೊಳ ಹೂವು ಕೊಡಿ ಅಂತ ಹೂವು ಕೊಡಿ ಅಂತ ಶಾಂತಿನ ರೇಗಿಸ್ತಾರೆ. ಶಾಂತಿ ಅಂತ ಈ ಮಾತು ಕೇಳಿಸ್ಕೊಂಡು ಫುಲ್ಲು ಮೆಂಡ್ಲ ಆಗ್ಬಿಟ್ಟು ಫುಲ್ಲು ಕೆಂಡ ಕಾರ್ತಾ ಇರ್ತಾಳೆ. ಆ ಟೈಮಲ್ಲೇ ಶೀಲಾ ಬೇಕಂತ ಇದನ್ನು ಅಡ್ವಾಂಟೇಜ್ ತೊಗೊಂಡು ಶಾಂತಿಗೆ ತುಂಬ ಚೆನ್ನಾಗಿ ಕೋಪ ಬರ್ಸ್ಬಿಟ್ಟು ಹೂವು ಇಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ ಅಂತೂ, ಅತ್ತೆ ಏನತ್ತೆ ನಿಮ್ಗೆ ಈ ಥರ ಎಲ್ಲ ಅವಮಾನ ಮಾಡಿಬಿಟ್ರು, ನನಗಂತೂ ನೋಡೋಕ್ಕೆ ಬೇಜಾರಾಗ್ತಾ ಇದೆ ಅಂತ ಇದು ಮಾಡ್ತಾಳೆ. ಬೇಕಂತಲೇ ಇಳ್ದಿದ್ದೆಲ್ಲ ಹೇಳಿ ಶಾಂತಿ ಮನಸ್ಸನ್ನ ಕೆಡಿಸ್ತಾ ಇರ್ತಾಳೆ. ಶಾಂತಿ ಅಂತೂ ಫುಲ್ಲು ಕೋಪದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಅತ್ತೆ ಏನಾಯಿತು, ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ ಅಂದರೆ, ನೋಡ್ದ ಎಷ್ಟು ಅವಮಾನ ಆಗೋಯ್ತು ರೋಹಿಣಿ ನನಗೆ, ನೀನು ನೋಡ್ರೆ ಅಷ್ಟು ಪಾರ್ಲರ್ ಇಟ್ಕೊಂಡು ನನ್ನ ಹೆಸರು ಇಟ್ಟಿದ್ದೆ, ಇವಳು ನೋಡಿದ್ರೆ ಯಾವುದೋ ಒಂದು ಗಾಡಿಗೆ ನನ್ನ ಹೆಸರು ಇಟ್ಬಿಟ್ಟು ಇವತ್ತು ಹೂವಮ್ಮ ಅಂತ ಮಾರ್ಬಿಟ್ಟಲ್ಲ, ಎಷ್ಟು ನನಗೆ ಅವಮಾನ ಆಯಿತು ಗೊತ್ತಾ, ಅದು ಆ ಬೀಗರು ಮುಂದೆ, ನನಗಂತೂ ಸಹಿಸ್ಕೊಳಕ್ಕಾಗ್ತಿಲ್ಲ, ತುಂಬ ಕೋಪ ಬರ್ತಾ ಇದೆ ಅಂತ ಓಡಾಡ್ತಾ ಇರ್ತಾಳೆ. ಅವಾಗ ರೋಹಿಣಿ, ಅತ್ತೆ ಆ ಗಾಡಿ ಇಲ್ಲಿದ್ದರೆ ತಾನೇ ಪ್ರಾಬ್ಲಮ್, ಅದನ್ನೇ ತೆಗೆಸ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾಳೆ. ತೆಗಿಸ್ಬೋದಾದ್ರೆ ಹೆಂಗೆ ತೆಗ್ಸೋದು, ಬಿಡ್ತಾನೆ ಅಸೂರ್ಯ ಅಂತ ಹೇಳಿದಾಗ, ಅತ್ತೆ ನಾವು ತೆಗ್ಸಿದ್ದಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗ್ದಿರೋ ಥರ ನಾವು ಮಾಡೋಣ, ಇದಕ್ಕೊಂದು ಒಳ್ಳೆ ಪ್ಲ್ಯಾನ್ ಇದೆ, ಹೇಳ ನಾನು ನಿಮಗೆ ಅಂತಾಳೆ. ಏನು ಹೇಳು ಅಂತ ಶಾಂತಿ ಕೇಳಿದಾಗ, BBMP ಕಂಪ್ಲೇಂಟ್ ಮಾಡೋಣ, ಇವನ್ ಗಾಡಿ ಇರೋದಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಅಂತ. ಅವಾಗ ಅವರೇ ಬಂದು ಎತ್ಕೊಂಡು ಹೋಗ್ತಾರೆ. ಅವಾಗ ಯಾರು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಶಾಂತಿ ಅಂತೂ ಹೋ ಒಳ್ಳೆ ಐಡಿಯಾ ಇದು ಅಂದ್ಬಿಟ್ಟು ಏನು ಮಾಡ್ತಾರೆ, BBMP ಕಂಪ್ಲೇಂಟ್ ಮಾಡ್ತಾರೆ. ಮೀನಾ ಆ ಟೈಮಲ್ಲಿ ಮನೇಲಿ ಇರೋದಿಲ್ಲ, ಹೊರಗಡೆ ಹೋಗಿ ಬರ್ತಾ ಇರ್ತಾಳೆ. ಅವಾಗ BBMP ಆಫೀಸವ್ರು ಬಂದ್ಬಿಟ್ಟು ಗಾಡಿನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿಬಿಟ್ಟು ಮೀನಂತೂ ಓಡ್ ಬಂದು, ನನ್ನ ಗಾಡಿ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ಅದೇ ಟೈಮ್ ರಂಗನಾಥ ಬಂದು, ಇದು ನಮ್ಮ ಗಾಡಿ ಸರ್, ನೀವು ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ, ಈ ಗಾಡಿ ಇಟ್ಟಿರೋದ್ರಿಂದ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ, ಎಲ್ಲಮ್ಮ ಎಲ್ಲಿದೆ ಲೈಸೆನ್ಸ್ ಅಂತ ಕೇಳ್ತಾರೆ. ಲೈಸೆನ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಸರ್ ಅಂತ ಮೀನು ಹೇಳಿದಾಗ, ಮತ್ತೆ ಗಾಡಿ ಹೆಂಗೆ ಇಟ್ಕೊಂಡು ಹೆಂಗೆ ವ್ಯಾಪಾರ ಮಾಡ್ತೀರಾ ನೀವು, ಹಂಗೆಲ್ಲ ಇಡೋಕ್ಕಾಗಲ್ಲ, ಏನಿದ್ರು ಬಂದು ನೀವು ಆಫೀಸಿಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಮೀನಾ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡೋದಿಲ್ಲ, 10 ಕರೆದ್ರೂ ಕೂಡ ಕೇಳೋದಿಲ್ಲ, ಗಾಡಿ ತೊಗೊಂಡು ಹೋಗ್ಬಿಡ್ತಾರೆ. ಮೀನಾ ಅವಾಗ ಅದನ್ನ ನೋಡಿ ರೋಹಿಣಿ ಮತ್ತು ಶಾಂತಿ ಅಂತೂ ಫುಲ್ಲು ಖುಷಿಯಾಗಿ ನಗ್ತಾ ಇರ್ತಾರೆ. ಮೀನಂತೂ ತುಂಬ ಬೇಜಾರಾಗಿ ಹತ್ಕೊಂಡು ಇದು ಮಾಡಿಕೊಂಡು ಫುಲ್ ಅಪ್ಸೆಟ್ ಆಗಿಬಿಡ್ತಾಳೆ. ರಂಗನಾಥ್ ಎಷ್ಟೇ ಸಮಾಧಾನ ಮಾಡಿದ್ರು ಮೀನಂತೂ ತುಂಬ ಬೇಜಾರು ಮಾಡಿಕೊಂಡು ಸೂರ್ಯಂಗೆ ಫೋನ್ ಮಾಡ್ತಾಳೆ. ಏನಾಯ್ತಮ್ಮ ಅಂತ ಕೇಳಿದಾಗ, ಈ ಥರ ಬಂದು ಗಾಡಿ ನಿಂಗೆ ತೊಗೊಂಡು ಹೋಗ್ಬಿಟ್ರು ಕಣ್ರಿ, ನನಗೆ ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ಅಂತೀರಿ, ಅದಕ್ಕೆ ಬಂದು ಗಾಡಿ ತೊಗೊಂಡು ಹೊಟ್ಟೋಗ್ಬಿಟ್ರು ಅಂತ ಹೇಳ್ತಾರೆ. ಹೌದಾ, ಕಂಪ್ಲೇಂಟಾ, ಸರಿ ಇರು ನಾನೇ ಬರ್ತೀನಿ ಅಂದ್ಬಿಟ್ಟು ಸೂರ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ, ಈ ಥರ ಬಂದು ಗಾಡಿ ತೊಗೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ರೀ ಅಂತ ಹೇಳಿದಾಗ, ಹೌದಾ ಸರಿ ಬಾ ಆಯಿತು, ಆಫೀಸ್ಗೆ ಹೋಗಿ ಕೇಳ್ಕೊಂಬರೋಣ, ನಮ್ಮ ಗಾಡಿ ನಾವು ತರೋದಕ್ಕೇನು, ಬಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಅಂತ ವಿಚಾರಿಸೋಣ, ನಮ್ಮ ಗಾಡಿನ ತೊಗೊಂಬಂದ್ರೆ ಆಯಿತು ಬಾ, ಅದಕ್ಕೆ ಯಾಕೆ ಇಷ್ಟೊಂದು ಇದು ಮಾಡ್ತೀಯ ನೀನು ಅಂತ ಹೇಳಿಬಿಟ್ಟು ಮೀನನ್ನು ಸೂರ್ಯ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಬಂದು ಶ್ರುತಿನು, ಆ ಥರ ಎಲ್ಲ ತೊಗೊಂಡು ಹೋಗಂಗಿಲ್ಲ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿದ್ರೆ ಆಯಿತು ಬಿಡಿ, ಗಾಡಿ ತೊಗೊಂಬರೋಣ ಬಿಡಿ ಅಂತೇಳಿ ಶ್ರುತಿನೂ ಸಮಾಧಾನ ಮಾಡ್ತಾಳೆ. ಸರಿ ಅಂದ್ಬಿಟ್ಟು ಮೀನನ್ನು ಮತ್ತು ಸೂರ್ಯನು BBMP ಆಫೀಸ್ಗೆ ಹೋಗ್ಬಿಟ್ಟು ಯಾರು ಕಂಪ್ಲೇಂಟ್ ಮಾಡಿದ್ದು ಏನು ವಿಚಾರಿಸೋಣ ಅಂತ ಹೊರಡಕ್ಕೆ ರೆಡಿ ಆಗ್ತಾರೆ. ಆವಾಗ ರೋಹಿಣಿ ಅಂತೂ ಫುಲ್ಲು ಇದಾಗ್ಬಿಡ್ತಾಳೆ, ಅಯ್ಯೋ ನನ್ನ ವಿಷಯ ಏನಾದರೂ ಹೊರಗಡೆ ಬಂದ್ಬಿಡ್ತಾ, ನಾನೇ ಕಂಪ್ಲೇಂಟ್ ಮಾಡಿದ್ದು ತೆಗ್ಸಿದ್ದು ಅಂದ್ಬಿಟ್ಟು ಶಾಂತಿ ಮುಖ ಇಬ್ಬರು ನೋಡ್ಕೊತಾ ಇರ್ತಾರೆ. ಈ ಶಾಂತಿಗಂತೂ ಬುದ್ಧಿನೇ ಬರಲ್ಲ ಅನಿಸುತ್ತೆ. ಎಷ್ಟೇ ಮೀನಾ ಒಳ್ಳೇದು ಮಾಡಿದ್ರೂ ಕೂಡ ಯಾವಾಗಲೂ ಆ ಶಾಂತಿ ಅಂತೂ ಮೀನಿನ ಮೇಲೆ ಏನಾದರೂ ಮಾಡಿ ಇದು ಮಾಡ್ತಾನೆ ಇರ್ತಾಳೆ. ಈ ರೋಹಿಣಿ ತಂದೆ ಬೇಕಾದಷ್ಟು ಹುಡುಕಿಟ್ಕೊಂಡ್ರು, ತಂದೆ ಸಮಸ್ಯೆಗಳು ಬೇಕಾದಷ್ಟು ಇಟ್ಕೊಂಡ್ರು ಬೇಕಂತಲೇ ಮೀನಿಗೆ ಇದು ಮಾಡಬೇಕು ಅಂತ ಶಾಂತಿ ಜೊತೆ ಸೇರಿಕೊಂಡು ತುಂಬ ಕಿತಾಪತಿ ಮಾಡ್ತಾ ಇರ್ತಾಳೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ಯಾವುದು ಒಳ್ಳೇದಕ್ಕೆ ಯಾವುದು ಬೆಲೆಗಿಂತ ಕೆಟ್ಟದಕ್ಕೆ ಬೆಲೆ ಜಾಸ್ತಿ ಅಂತ. ಪಾಪ ಮೀನಾ ಎಷ್ಟೇ ಒಳ್ಳೇದು ಮಾಡಿ ಎಷ್ಟೇ ನನ್ನ ಮನೆ ಅಂತ ಮಾಡಿದ್ರು ಕೂಡ ಇವರಿಬ್ಬರು ಯಾವಾಗಲೂ ಪಾಪ ಮೀನನಿಗೆ ತುಂಬ ಹೊಟ್ಟೆ ಉರ್ಸ್ಕೊತಾ ಇರ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.